ನಮಸ್ಕಾರ ಗೆಳೆಯರೆ. ತಮಿಳುನಾಡು ರಾಜಕೀಯದಲ್ಲಿ ಈಗ ಒಂದೇ ಒಂದು ಸದ್ದು. ಅದು ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ. ಏಪ್ರಿಲ್ 23ಕ್ಕೆ ಚುನಾವಣೆ ಫಿಕ್ಸ್ ಆಗಿದೆ. ಆದರೆ ಇವತ್ತು ವಿಜಯ್ ಅವರು ಮಾಡಿರೋ ಒಂದು ಅನೌನ್ಸ್ಮೆಂಟ್ ಇಡೀ ತಮಿಳುನಾಡು ರಾಜಕೀಯವನ್ನೇ ಗಜ ಗಜ ನಡುಗುವಂತೆ ಮಾಡಿದೆ. ಅಷ್ಟಕ್ಕೂ ಏನಾಯ್ತು ಬನ್ನಿ ಹೇಳ್ತೀನಿ. ಕೇಳ್ತಿದ್ದ ಪ್ರಶ್ನೆ ಅಂದ್ರೆ ವಿಜಯ್ ಯಾರ ಜೊತೆ ಸೇರ್ತಾರೆ ಅಂತ. ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ವಿಜಯ್ ಅವರ ಟಿವಿಕೆ ಪಕ್ಷ ಯಾರ ಜೊತೆಯೂ ಮೈತ್ರಿ ಮಾಡಿಕೊಳ್ಳದೆ ಸಿಂಗಲ್ ಆಗಿ 234 ಕ್ಷೇತ್ರಗಳಲ್ಲಿಯೂ ಕಣಕ್ಕಿಳಿಯೋದಕ್ಕೆ ಸಿದ್ಧವಾಗಿದೆ. ವಿಜಯ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಯಾರ ಜೊತೆಗೂ ಹೋಗಲ್ಲ ಅಂತ. ವಿಜಯ್ ಅವರು ತಮಿಳುನಾಡು ಜನರಿಗೆ ಆಕರ್ಷಕವಾದ ಭರವಸೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಮಹಿಳೆಯರಿಗೆ ವಿಶೇಷ ಯೋಜನೆಗಳು. ಮನ್ನನೀಯ ಮಹಿಳಾ ಯೋಜನೆ ಅಡಿಯಲ್ಲಿ 60 ವರ್ಷದೊಳಗಿನ ಕುಟುಂಬದ ಪ್ರತಿಯೊಬ್ಬ ಮಹಿಳಾ ಮುಖ್ಯಸ್ಥರಿಗೆ ಪ್ರತಿ ತಿಂಗಳು 2500 ಆರ್ಥಿಕ ನೆರವು. ಉಚಿತ ಬಸ್ ಪ್ರಯಾಣ. ವೆಟ್ರಿ ಪಯಣಂ ಯೋಜನೆಯಡಿ ರಾಜ್ಯದ ಎಲ್ಲ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಸಂಪೂರ್ಣ ಉಚಿತ ಪ್ರಯಾಣ. ಮತ್ತೆ ಉಚಿತ ಸಿಲಿಂಡರ್. ಅನ್ನಪೂರ್ಣಿ ಸೂಪರ್ 6 ಯೋಜನೆಯಡಿ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 6 LPG ಸಿಲಿಂಡರ್ಗಳು ಉಚಿತ. ಮದುವೆ ಉಡುಗೊರೆ. ಅಣ್ಣನ್ ಸಿರ್ ಯೋಜನೆಯಡಿ ಬಡ ಕುಟುಂಬದ ಹೆಣ್ಣು ಮಕ್ಕಳು ಮದುವೆಗೆ 8 ಗ್ರಾಂ ಚಿನ್ನದ ನಾಣ್ಯ ಮತ್ತು ರೇಷ್ಮೆ ಸೀರೆ ಕಾಣಿಕೆ. ಯುವಕರಿಗೆ ಭ್ರಷ್ಟಾಚಾರ ಮುಕ್ತ ಸರ್ಕಾರ ಮತ್ತು ಉದ್ಯೋಗ ಗ್ಯಾರಂಟಿ. ಗ್ರಾಮಗಳಿಗೆ ಹಳ್ಳಿಗಳಿಗೂ ಬಸ್ ಸೌಲಭ್ಯ ಕೊಡೋದಾಗಿ ವಿಜಯ್ ವಾಗ್ದಾನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಪನೆಯೂರಿನಲ್ಲಿ ಸ್ವತಃ ವಿಜಯ್ ಅವರೇ ಟಿಕೆಟ್ ಆಕಾಂಕ್ಷಿಗಳ ಇಂಟರ್ವ್ಯೂ ಮಾಡ್ತಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಇವತ್ತು ನಡೆದ ಸಭೆಯಲ್ಲಿ ವಿಜಯ್ ಅವರು ಸಿಎಂ ಸ್ಟಾಲಿನ್ ವಿರುದ್ಧ ಕೆಂಡ ಕಾರಿದ್ದಾರೆ. ನೀವು ಬರೀ ಸುಳ್ಳು ಭರವಸೆ ಕೊಡ್ತಿದ್ದೀರಾ ಅಂತ ನೇರವಾಗಿಯೇ ಸವಾಲು ಹಾಕಿದ್ದಾರೆ. ಸ್ಟಾಲಿನ್ ಅವರು ಇದು ತಮಿಳುನಾಡು ವರ್ಸಸ್ ದೆಹಲಿ ನಡುವಿನ ಯುದ್ಧ ಅಂದ್ರೆ ವಿಜಯ್ ಅವರು ಇಲ್ಲ, ಇದು ಟಿವಿಕೆ ವರ್ಸಸ್ ಭ್ರಷ್ಟಾಚಾರದ ನಡುವಿನ ಯುದ್ಧ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇವತ್ತಿನ ಅಪ್ಡೇಟ್ಸ್ ನೋಡಿದ್ರೆ ದಳಪತಿ ವಿಜಯ್ ಈ ಸಲ ತಮಿಳುನಾಡು ರಾಜಕೀಯದಲ್ಲಿ ದೊಡ್ಡ ಶೇಕ್ ಕೊಡೋದು ಪಕ್ಕಾ ಅನ್ಸುತ್ತೆ. ನಿಮ್ಮ ಪ್ರಕಾರ ವಿಜಯ್ ಅವರು 2020ರಲ್ಲಿ ಸಿಎಂ ಆಗ್ತಾರಾ ಅಥವಾ ಹಿರಿಯ ಪಕ್ಷಗಳೇ ಗೆಲ್ಲುತ್ತಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇನ್ಮುಂದೆ ದಿನಾಲೂ ಚುನಾವಣೆ ಅಪ್ಡೇಟ್ಸ್ ಬೇಕಿದ್ರೆ ಫಾಲೋ ಮಾಡೋದನ್ನು ಮರೆಯಬೇಡಿ.